ಶ್ರೀ ಗುರುಭ್ಯೋ ನಮಃ. ಆತ್ಮವು ಅವಿನಾಶಿ. ಇದನ್ನು ಬರೆದಿರುವವರು ಶ್ರೀ 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 ರವಿಶಂಕರ್ ಗುರೂಜಿ. ಆತ್ಮವು ಅವಿನಾಶಿ. ಜನರಿಗೆ ವಯಸ್ಸಾದರೂ ತಮಗೆ ವಯಸ್ಸಾಗಿದೆ ಎನಿಸುವುದೇ ಇಲ್ಲ. ಚಿಕ್ಕ ಮಕ್ಕಳು ಬೆಳೆದು ನಿಂತಿರುವುದನ್ನು ಕಂಡಾಗ ಓ, ಎಲ್ಲರೂ ಬೆಳೆದಿದ್ದಾರೆ ಎಂದರೂ ನೀವು ಮಾತ್ರ ಬೆಳೆಯದೆ ಹಾಗೆಯೇ ಇರುವಿರಿ ಎನಿಸುತ್ತದೆ. ನಿಮ್ಮೊಳಗೆ ಆಳವಾಗಿರುವ ಏನೋ ಒಂದು ನೀವು ಬದಲಿಸಿಯೇ ಇಲ್ಲ ಎನ್ನುತ್ತದೆ. ವರ್ಷಗಳು ಹಾಗೆಯೇ ಹಾದು ಹೋಗುತ್ತವೆ. ಅನೇಕ ಕೇಕ್ಗಳನ್ನು ಕತ್ತರಿಸಿರುವಿರಿ, ಅನೇಕ ವಿಷಯಗಳಿಗಾಗಿ ಆಶಿಸಿದಿರಿ. ಪ್ರತಿ ವರ್ಷ ಅನೇಕ ಮೇಣದ ಬತ್ತಿಗಳನ್ನು ಊದಿ ಆರಿಸಿದಿರಿ. ಆದರೂ ಸಹ ನಾನು ಬೆಳೆದೇ ಇಲ್ಲ, ಏನು ಬದಲಿಸಲಿಲ್ಲ. ನಾನು ಹಾಗೆಯೇ ಇದ್ದೇನೆ, ನಾನು ಸಾಯುವುದಿಲ್ಲ ಎನಿಸುತ್ತದೆ. ಮರಣ ಶಯ್ಯದಲ್ಲೂ ಜನರಿಗೆ ತಾವು ಸಾಯಲಿದ್ದೇವೆ ಎಂದು ತಿಳಿಯುವುದಿಲ್ಲ. ಗುಣಪಡಿಸಲಾಗದಂತಹ ಕಾಯಿಲೆಯುಳ್ಳ ಜನರನ್ನು ಮಾತನಾಡಿಸಿ ಭವಿಷ್ಯದ ಯೋಚನೆಗಳು ಅವರಲ್ಲಿರುತ್ತದೆ. ನಾವು ಸಾಯಲಿದ್ದೇನೆ, ನನ್ನ ಜೀವನ ಮುಗಿದು ಹೋಗುತ್ತದೆ ಎಂಬ ಅಲ್ಪ ಭಾವನೆಯು ಅವರಲ್ಲಿರುವುದಿಲ್ಲ. ಇದರ ರಹಸ್ಯವೇನು? ಜನರು ಪ್ರತಿದಿನ ಎಲ್ಲೆಡೆಯೂ ಸಾಯುತ್ತಿರುವುದನ್ನು ಕಂಡರೂ ನೀವು ಒಂದು ದಿನ ಸಾಯುತ್ತೀರಿ ಎಂಬುದನ್ನು ನಿಮ್ಮೊಳಗಿರುವ ಏನೋ ಒಂದು ನಂಬುವುದೇ ಇಲ್ಲ. ಅದು ನಿಜ, ಏಕೆಂದರೆ ನೀವು ಸಾಯುವುದಿಲ್ಲ. ನಿಮ್ಮ ವಸ್ತ್ರಗಳನ್ನು ಮಾತ್ರ ಬದಲಿಸುತ್ತೀರಿ. ಪ್ರತಿಯೊಂದು ಮರಣವೂ ಸಹ ವಸ್ತ್ರಗಳನ್ನು ಬದಲಿಸುವುದಷ್ಟೇ. ಹೊಸ ಬಟ್ಟೆಯನ್ನು ಧರಿಸಿ ಕೂಡಲೇ ಮರಳಿ ಬರುವುದು. ಭಗವಾನ್ ಕೃಷ್ಣನಿಗೆ ಇದು ತಿಳಿದಿತ್ತು, ಆದರೆ ಅರ್ಜುನನಿಗೆ ಇದು ತಿಳಿದಿರಲಿಲ್ಲ ಮತ್ತು ಅದೇ ಸಮಸ್ಯೆಯಾಗಿತ್ತು. ವಿಷಯವನ್ನು ತಿಳಿದವರು ಸೂಕ್ಷ್ಮವಾದ ವಿಷಯವನ್ನು ತಿಳಿಯದವರೊಡನೆ ಮಾತನಾಡಿದರೆ, ಅದರ ಬಗ್ಗೆ ವಿವರಿಸಿದರೆ ಅವರಿಗೆ ಅರ್ಥವಾಗುವುದಿಲ್ಲ. ಇಲ್ಲವಾದರೆ ಗೀತೆಯು 2ನೆಯ ಅಧ್ಯಾಯಕ್ಕೆ ಮುಗಿದು ಹೋಗುತ್ತಿತ್ತು. ಅರ್ಜುನನು ಪೂರ್ಣವಾಗಿ ಒಪ್ಪಿಕೊಳ್ಳಲಿಲ್ಲ, ಏಕೆಂದರೆ ಇದನ್ನು ತಿಳಿಯುವುದು ಒಂದು, ಅನುಭವಿಸುವುದು ಮತ್ತೊಂದು. ತಿಳಿದುಕೊಂಡು ಅನುಭವಿಸಿ ಇವೆರಡರ ನಡುವೆ ಸಂಯೋಜನೆಯನ್ನು ಹೊಂದುವುದು ಪೂರ್ಣವಾಗಿ ಬೇರೆ ವಿಷಯ. ಕೆಲವೊಮ್ಮೆ ನಿಮ್ಮ ಹೃದಯಕ್ಕೆ ತಿಳಿದಿದೆ ಮತ್ತು ನಿಮ್ಮ ತಲೆಗೂ ಗೊತ್ತಿದೆ, ಆದರೂ ಇವೆರಡರ ನಡುವೆ ಹೊಂದಾಣಿಕೆಯಾಗುವುದಿಲ್ಲ. 2ನೆಯ ಅಧ್ಯಾಯವನ್ನು ಸಾಂಖ್ಯಯೋಗ ಎನ್ನುತ್ತಾರೆ. ಎಂದರೆ ಜ್ಞಾನದಿಂದ ಅರಿವು, ನೀವು ಯಾರೆಂದು ತಿಳಿದುಕೊಳ್ಳುವುದು, ನಿಮ್ಮ ಆತ್ಮದ ಸ್ವಭಾವವೇನು, ನೀವೆಷ್ಟು ಅವಿನಾಶಿ ಎಂದು ತಿಳಿಯುವುದು. ಸಾಮಾನ್ಯವಾಗಿ ಜನರು ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದೂರುತ್ತಾರೆ. ಅರ್ಥ ಮಾಡಿಕೊಳ್ಳುವುದು ತಲೆಯ ವಿಷಯ. ಭಾವನೆಗಳು ಅದರಿಂದ ಬಲು ದೂರ. ಭಾವನೆಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಇತರರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದೆಂದು ಯಾರಾದರೂ ಮರಣಿಸಿದಾಗ ಶೋಕಿಸುತ್ತಿರುವ ಮುಖವನ್ನು ಇಟ್ಟುಕೊಳ್ಳುತ್ತೀರಿ. ಒಬ್ಬ ಗಂಡು ಅಥವಾ ಹೆಣ್ಣು ತಮ್ಮ ಸಂಬಂಧವನ್ನು ಮುರಿದುಕೊಂಡಾಗ ಅವರು ಪೂರ್ಣವಾಗಿ ಒಡೆದು ಹೋಗುತ್ತಾರೆ. ಆಗ ಯಾರಾದರೂ ಅವರಲ್ಲಿ ವಿಶ್ವಾಸ ತುಂಬಿ, ನೀನು ಒಳ್ಳೆಯ ವ್ಯಕ್ತಿ, ನಿನ್ನ ಸ್ನೇಹಿತಳಿಗೆ ನಿನ್ನ ಮೌಲ್ಯ ತಿಳಿದಿಲ್ಲ ಅಷ್ಟೇ, ಎದ್ದೇಳು, ಚಿಂತಿಸಬೇಡ ಎನ್ನಬೇಕು. ಆಗ ವಿಶ್ವಾಸ ಮರಳಿ ದಾರಿಗೆ ಬರುತ್ತಾರೆ. ಭಗವಾನ್ ಕೃಷ್ಣ ಅರ್ಜುನನಲ್ಲಿ ಆ ವಿಶ್ವಾಸವನ್ನು ತುಂಬಿಸುತ್ತಿದ್ದ. ಸಮಾಜದ ಒಪ್ಪಿಗೆಗಾಗಿ ಬಯಸುವಿಕೆ ನಮ್ಮನ್ನು ಭಾವನಾತ್ಮಕವಾಗಿ ಕೃಶನಾಗಿಸುತ್ತದೆ. ಆತ್ಮಜ್ಞಾನವು ಈ ಪ್ರಪಾತದಿಂದ ಮೇಲಕ್ಕೆಳೆಯುತ್ತದೆ. ಆತ್ಮಜ್ಞಾನದ ಒಂದು ಇಣುಕು ನೋಟ ಸಿಕ್ಕರೂ ಸಾಕು, ಭಯದಿಂದ
ಮುಕ್ತರಾಗುತ್ತೀರಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಧನ್ಯವಾದಾಃ.